Good morning, students. Today we're going to learn the different types of operating system based on the human interfacing. ನಾವು ಯಾವ ಥರ ಇಂಟರ್ಫೇಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಒಂದಷ್ಟು ವಿಂಡೋಸ್ ಆಪ್ರೇಟಿಂಗ್ ಸಿಸ್ಟಮ್ಸನ್ನು ಕ್ಯಾಟಗರೈಸ್ ಮಾಡ್ಕೊಂಡಿವಿ, ವರ್ಗೀಕರಣವನ್ನು ಮಾಡ್ಕೊಂಡಿವಿ. ಯಾವ್ಯಾವ ಥರದ ವರ್ಗೀಕರಣಸ್ ಅದಾವ ಅಂದ್ರೆ ಕ್ಲಾಸಿಫಿಕೇಶನ್ಸ್ ಅದಾವ. ಸೊ ಲೆಟ್ ಮಿ ಹ್ಯಾವ್ ದಟ್ ಈಸ್ types of operating systems based on their nature of human computer interfacing. Human computer interfacing ಅಂತಂದ್ರೆ we'll have the brush again. So he is the user, it is a computer. ಈ ಯೂಸರ್ ಇದಕ್ಕೆ ಇಂಟರ್ಫೇಸ್ ಮಾಡ್ತಾನೆ ಅಂದ್ರೆ ಇಂಟ್ರ್ಯಾಕ್ಟ್ ಮಾಡ್ತಾನೆ. ಸೊ ಬೇಸ್ಡ್ ಆನ್ ದಿಸ್ ಕ್ಯಾಟಗರಿ we are going to do the types of operating system. First operating system is single user and single task operating system. Single user and single task operating system ಅಂದರೆ ಏನು ಅಂತ ನೋಡೋಣಂತೆ. ಸೊ ಲೆಟ್ ಮಿ ಹ್ಯಾವ್ ಅ ಲುಕ್ ಆನ್ ಈ ಆಪ್ರೇಟಿಂಗ್ ಸಿಸ್ಟಮ್. ದಿಸ್ ಕೈಂಡ್ ಆಫ್ ಆಪ್ರೇಟಿಂಗ್ ಸಿಸ್ಟಮ್ ಏನು ಮಾಡ್ತಾವೆ ಅಂತಂದ್ರೆ, ಅಜ್ಯೂಮ್ ದ್ಯಾಟ್ ಹಿಯರ್ ಈಸ್ ದ ಯೂಸರ್, ಹಿಯರ್ ಇಸ್ ದ ಸಿಸ್ಟಮ್. ಹಿ ಈಸ್ ಹ್ಯಾವಿಂಗ್ ಅ 2 tasks. ಎರಡು ಟಾಸ್ಕ್ ಅದ ಅವನ ಹತ್ರ. ಒಂದು ಸಾಂಗ್ ಕೇಳಬೇಕು, ಇನ್ನೊಂದು ನೋಟ್ಸನ್ನು ಟೈಪ್ ಮಾಡಬೇಕು. ಒಂದು ಸಾಂಗು, ಇನ್ನೊಂದು ನೋಟ್ಸನ್ನು ಟೈಪ್ ಮಾಡಬೇಕು. ಅದನ್ನೇ ಎರಡು ಥರನೂ ಈ ಆಪ್ರೇಟಿಂಗ್ ಸಿಸ್ಟಮ್ ಇರ್ತಕ್ಕಂಥ ಒಂದು ಕಂಪ್ಯೂಟರ್ ಒಳಗಡೆ ಅವ ಎಕ್ಸಿಕ್ಯೂಟ್ ಮಾಡಬೇಕು. ಅವು ಪ್ರೋಗ್ರಾಮ್ಸ್ ಅಂತ ಕರಿತೀವಿ. ಸೊ ಈ ಥರ ಹಿ ಆರ್ ಶಿ, ಅದು ಆಕಿನೂ ಆಗಿರ್ಬೋದು ಅವನೂ ಆಗಿರ್ಬೋದು, ಇಬ್ಬರೊಳಗೆ ಯಾರೋ ಒಬ್ರು ಯೂಸ್ ಮಾಡ್ತಿದ್ರು ಕೂಡ ಒಬ್ಬನೇ ಯೂಸರ್ ಇರ್ತಾನೆ. ಅದಕ್ಕೆ ಒಬ್ಬನೇ ಯೂಸರ್ ಯೂಸ್ ಮಾಡಬೇಕು. ಸಿಂಗಲ್ ಯೂಸರ್, ಒಬ್ಬನೇ ಯೂಸರ್, ಇಬ್ಬರು ಯೂಸ್ ಮಾಡ್ಲಿಕ್ಕೆ ಬರೋಂಗಿಲ್ಲ. ತಿಳಿತಿದ್ರಿ? ಆ ಕಂಪ್ಯೂಟ್ರಿಗೆ ಪರ್ಟಿಕ್ಯುಲರ್ ಒಬ್ಬನೇ ಅಂತ ಇರ್ತದೆ, ಲಾಗಿನ್ ಐ ಡಿ ಇರ್ತದೆ. ಆ ಲಾಗಿನ್ ಐ ಡಿ ಮುಖಾಂತರ ಒಬ್ಬ ಯೂಸರ್ ಮಾತ್ರ ಅದನ್ನೇ ಯೂಸ್ ಮಾಡ್ಬೋದು. ಸರ್, ಎವ್ರಿ ಟೈಮ್ ನೀವೇ ಯೂಸ್ ಮಾಡಬೇಕಾ? ಎಸ್, ನನಗೆ ಲಾಗಿನ್ ಪಾಸ್ವರ್ಡ್ ಗೊತ್ತಿತ್ತು ಅಂದ್ರೆ ನಾನೇ ಯೂಸ್ ಮಾಡ್ತೀನಿ. ಲಾಗಿನ್ ಪಾಸ್ವರ್ಡ್ ಗೊತ್ತಿತ್ತು ಅಂದ್ರೆ ನೀವು ಕೂಡ ಯೂಸ್ ಮಾಡ್ಬೋದು, ಬಟ್ ಒಬ್ಬರೇ ಯೂಸ್ ಮಾಡ್ಬೋದು. ಸೊ ಈ ರೀತಿ ಇದ್ದಾಗ ಸಾಂಗ್ ಕೇಳ್ತಾ ಇದ್ರಿ ಅಂತಂದ್ರೆ ಸಾಂಗ್ ಅಷ್ಟೇ ಕೇಳಬೇಕಾಗತ್ತೆ, ನೋಟ್ಸ್ ಟೈಪ್ ಮಾಡಬೇಕಾಗಿಲ್ಲ, ಟೈಪ್ ಮಾಡ್ಲಿಕ್ಕೆ ಅಲವ್ ಮಾಡೋಂಗಿಲ್ಲ. ಎಲ್ಲಿತನ ಸಾಂಗ್ ಕಂಪ್ಲೀಟ್ ಆಗುತ್ತಾನ ಅಂದ್ರೆ ಅರ್ಥ ಏನು, ಒಂದು ಟಾಸ್ಕ್ ಕಂಪ್ಲೀಟ್ ಆಗುತ್ತಾನ ಈ ಯೂಸರ್ ಇನ್ನೊಂದು ಟಾಸ್ಕನ್ನು ಮಾಡ್ಲಿಕ್ಕೆ ಬರೋಂಗಿಲ್ಲ, ಅಂದ್ರೆ ನೋಟ್ಸನ್ನು ಟೈಪ್ ಮಾಡ್ಲಿಕ್ಕೆ ಬರೋಂಗಿಲ್ಲ. is not allowed to type the notes. It is called as a single task operating system or single user operating system. ಈ ಎರಡು ಪಾಯಿಂಟ್ಸ್ ಅರ್ಥ ಆಗ್ಯಾವ ಅಂತ ಅನ್ಕೋತೀನಿ. ನೆಕ್ಸ್ಟ್, ಸಿಂಗಲ್ ಯೂಸರ್ ಆ್ಯಂಡ್ ಮಲ್ಟಿ ಟಾಸ್ಕಿಂಗ್ ಆಪ್ರೇಟಿಂಗ್ ಸಿಸ್ಟಮ್. ಇದನ್ನು ಕೂಡ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣಂತ. ಇಲ್ಲಿ ಅಗೇನ್ ಒಬ್ಬ ಯೂಸರ್, ಇಲ್ಲಿ ಆಪ್ರೇಟಿಂಗ್ ಸಿಸ್ಟಮ್ ಅವರ ಈ ಸಿಸ್ಟಮ್ ಅಂತ ಹೇಳ್ತೀವಿ ನಾವು. ಈ ಯೂಸರ್ ಹತ್ರ ಅಗೇನ್ ಮತ್ತು ಸಾಂಗ್ ಆ್ಯಂಡ್ ನೋಟ್ಸ್, ಸಾಂಗ್ ಮತ್ತು ನೋಟ್ಸ್ ಎರಡು ಅದಾವ. ಇವಾಗ ಸಿಂಗಲ್ ಯೂಸರ್ ಇರ್ತಾನೆ, ಒಬ್ಬನೇ ಯೂಸ್ ಮಾಡಬೇಕು, ಈ ಸಿಸ್ಟಮನ್ನು ಒಬ್ಬನೇ ಯೂಸ್ ಮಾಡಬೇಕು. ಬಟ್ ಮಲ್ಟಿ ಟಾಸ್ಕಿಂಗಿಗೆ ಅಲವ್ ಅದ, ಸಿಂಗಲ್ ಟಾಸ್ಕ್ ಅಷ್ಟೇ ಅಲ್ಲ. ನೀಗ ಸಾಂಗ್ ಕೇಳಿಗತ್ತಿ, ಒಂದು 2 ಸೆಕೆಂಡ್ ಸಾಂಗ್ ಪ್ಲೇ ಆಗತ್ತೆ. ಆಮೇಲೆ 2 ಸೆಕೆಂಡ್ ಏನು ಮಾಡ್ಬೋದು, 2 ಸೆಕೆಂಡ್ ಏನು ಮಾಡ್ಬೋದು, ನೋಟ್ಸನ್ನು ಟೈಪ್ ಮಾಡ್ಬೋದು. ಮತ್ತು 2 ಸೆಕೆಂಡ್ ಆಗೋಣ ಸಾಂಗ್ ಪ್ಲೇ ಆಗುತ್ತೆ. ಇದನ್ನು ಯೂಸ್ವಲಿ ನೀವು ಫೀಲ್ ಮಾಡಿರ್ತೀರಿ. ನೀವು ಸಾಂಗ್ ಕೇಳ್ತಾನೆ ನೋಟ್ಸ್ ಟೈಪ್ ಮಾಡ್ತಿರ್ತೀರಿ. ನೀವೇನು ಅನ್ಕೋತೀರಿ ಅಂದ್ರೆ, ನಾನು ಸಾಂಗ್ ಕೇಳ್ಕೋತ ಎರಡು ಅಟ್ ಎ ಟೈಮ್ ವರ್ಕ್ ಆಗ್ಲಿಕತ್ತಾವೆ, ಇದು ಮತ್ತು ಇದು ಎರಡು ಅಟ್ ಎ ಟೈಮ್ ವರ್ಕ್ ಆಗ್ಲಿಕತ್ತಾವ ಅಂತ ಅಂದ್ಕೊಂಡಿರ್ತೀರಿ. ನೋ, ದೇ ಆರ್ ವರ್ಕಿಂಗ್ ಸೈಮಲ್ಟೇನಿಯಸ್ಲಿ. ಅಂತಂದ್ರೆ 2 ಸೆಕೆಂಡ್ಸ್ ನೀ ಹೋಗು, 2 ಸೆಕೆಂಡ್ಸ್ ನಾ ಹೋಗ್ತೀನಿ. ನಿಮಗೆ ಕ್ಲಾಸ್ ಎಂಗೇಜೇ ಇರ್ತದೆ, ಅಂದ್ರೆ ನೀವು ವರ್ಕ್ ನಡೀತಾನೆ ಇರ್ತದೆ ಕಂಟಿನ್ಯೂಸ್. ಬಟ್ ನೀವೇನು ಅಂದ್ಕೊಂಡಿರ್ತೀರಿ ಅಂದ್ರೆ ಕಂಟಿನ್ಯೂಸ್ ನಡೆದದ. ನೋ, ದೇರ್ ಇಸ್ ಅ ಬ್ರೇಕ್. 2 ಸೆಕೆಂಡ್ಸ್ ನಾನು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಮಿಲಿ ಸೆಕೆಂಡ್ಸ್ ಅಂದರೆ ಕಣ್ಣು ಮುಚ್ಚಿ ಕಣ್ಣು ತೆಗಿಯೋದ್ರೊಳಗೆ ನಿಮ್ಗೆ ಟಾಸ್ಕ್ ಸ್ವ್ಯಾಪ್ ಆಗಿರ್ತಾವೆ, ಅಂದ್ರೆ ನಿಮ್ಗೆ ಡಿಫ್ರೆನ್ಸಿಯೇಷನ್ ಗೊತ್ತಾಗಂಗಿಲ್ಲ. ಸೊ ಇದಕ್ಕೇನಂತ ಕರಿತೀವಿ ನಾವು, ಸಿಂಗಲ್ ಯೂಸರ್ ಆ್ಯಂಡ್ ಮಲ್ಟಿ ಟಾಸ್ಕಿಂಗ್ ಅಂತ ಕರಿತೀವಿ. ಸಿಂಗಲ್ ಯೂಸರ್ ಆ್ಯಂಡ್ ಮಲ್ಟಿ ಟಾಸ್ಕಿಂಗ್ ಅಂತ ಕರಿತೀವಿ. ಈಗ ನೆಕ್ಸ್ಟ್ ಟಾಪಿಕ್, ಟೈಪ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್ ಒಳಗೆ ಮಲ್ಟಿ ಯೂಸರ್ ಆ್ಯಂಡ್ ಮಲ್ಟಿ ಟಾಸ್ಕಿಂಗ್ ಆಪ್ರೇಟಿಂಗ್ ಸಿಸ್ಟಮ್. ಮಲ್ಟಿ ಟಾಸ್ಕಿಂಗ್ ಅಂದರೆ ಗೊತ್ತಾಗ್ಬಿಟ್ಟದು ನಿಮಗೆಲ್ಲರಿಗೂ. ಈಗ ಮಲ್ಟಿ ಯೂಸರ್ ಅಂದರೆ ಅರ್ಥ ಮಾಡ್ಕೊಳ್ಳೋಣಂತ. ಎ ಯೂಸರ್ ಆ್ಯಂಡ್ ಬಿ ಯೂಸರ್ ಇಬ್ಬರದಾರ. ಇಲ್ಲಿ ಆಪ್ರೇಟಿಂಗ್ ಸಿಸ್ಟಮ್ ಅದ. ಅಟ್ ಅ ಟೈಮ್ ಇಬ್ಬರೂ ಇದನ್ನು ಆ್ಯಕ್ಸಸ್ ಮಾಡಬೇಕು.
ಅಟ್ ಅ ಟೈಮ್ ಇದನ್ನು ಇಬ್ಬರು ಆ್ಯಕ್ಸಸ್ ಮಾಡಬೇಕು. ಸೊ ಅವಾಗ ನೀವೇನು ಮಾಡ್ತೀರಿ ಅಂದರೆ ಇವನಿಗೊಂದು ಸಿಸ್ಟಮ್ ಕೊಡ್ತೀರಿ, ಇವನಿಗೊಂದು ಸಿಸ್ಟಮ್ ಕೊಡ್ತೀರಿ, ಆ ಸಿಸ್ಟಮಿಗೆ ಇದನ್ನು ಕನೆಕ್ಟ್ ಮಾಡಿಬಿಡ್ತೀರಿ. ಎರಡು ನೀವೆಲ್ಲರೂ ಇಂಟರ್ನೆಟ್ ಸೆಂಟ್ರಿಗೆ ಹೋಗಿರ್ತೀರಿ. ಇಂಟರ್ನೆಟ್ ಸೆಂಟ್ರ್ ಒಳಗೆ ಪರ್ಟಿಕ್ಯುಲರ್ ವ್ಯಕ್ತಿ ಕೂತಿರ್ತಾನೆ. ಅವನ ಹತ್ರ ಒಂದು ಮಾಸ್ಟರ್ ಕಂಪ್ಯೂಟರ್ ಇರ್ತದೆ, ಇಲ್ಲೊಂದಿಷ್ಟು ಸಬ್ ಕಂಪ್ಯೂಟರ್ಸ್ ಇರ್ತಾವೆ, ಇಲ್ಲೊಂದಿಬ್ರು ಕೂಡ್ತಾರೆ ಬಂದು. ಟೋಟಲ್ ಇದು ಮಾಸ್ಟರ್ ಪಿ ಸಿ, ಇದರಿಂದ ಕನೆಕ್ಷನನ್ನು ಕೊಟ್ಟಿರ್ತಾರೆ ಇಲ್ಲಿ. ಸೊ ಇಲ್ಲಿ ಮಾಸ್ಟರ್ ಪಿ ಸಿ ಒಬ್ಬ ಯೂಸರ್ ಯೂಸ್ ಮಾಡಾಕತ್ತಾನ, ಅದರದ್ದು ಸಬ್ ಪಾರ್ಟನ್ನು ಅಂದರೆ ಇದನ್ನೇ ಇದ್ರ ಥ್ರೂ ಇವರು ಆ್ಯಕ್ಸಸ್ ಮಾಡ್ಲಿಕ್ಕತ್ತಾರೆ, 2 ಪಾಯಿಂಟ್ ಥ್ರೂ ಇವರು ಆ್ಯಕ್ಸಸ್ ಮಾಡ್ಲಿಕ್ಕತ್ತಾರೆ. ಇದಕ್ಕೆ ನಾವು ಮಲ್ಟಿ ಟಾಸ್ಕಿಂಗ್ ಆ್ಯಂಡ್ ಮಲ್ಟಿ ಯೂಸರ್ ಆಪ್ರೇಟಿಂಗ್ ಸಿಸ್ಟಮ್ ಅಂತ ಕರಿತೀವಿ. ಭಾಳಷ್ಟು ಟಾಸ್ಕನ್ನು ಮಾಡ್ಬೋದು, ಬಹಳಷ್ಟು ಜನ ಕೂಡ ಯೂಸ್ ಮಾಡ್ಬೋದು, ಒಬ್ಬರೇ ಯೂಸ್ ಮಾಡಬೇಕು ಅಂತ ಕನ್ಸ್ಟ್ರೆಂಟ್ ಇಲ್ಲ. ಸೊ ಇಂಥ ಕಂಡೀಷನ್ಸ್ಗೆ ಏನಂತ ಕರಿತೀವಿ ನಾವು ಟೈಪ್ಸ್ ಆಫ್ ಆಪ್ರೇಟಿಂಗ್ ಸಿಸ್ಟಮ್ ಬೇಸ್ಡ್ ಆನ್ ದ ಹ್ಯೂಮನ್ ಇಂಟರ್ಫೇಸಿಂಗ್. ಒಬ್ಬರೇ ಯೂಸ್ ಮಾಡ್ಲಿಕ್ಕತ್ತಿದ್ದು, ಒಂದೇ ಟಾಸ್ಕ್ ಮಾಡ್ಲಿಕ್ಕತ್ತಿತ್ತು ಅಂದ್ರೆ ಅದಕ್ಕೆ ಏನಂತ ಕರಿತೀವಿ ಸಿಂಗಲ್ ಯೂಸರ್ ಆ್ಯಂಡ್ ಸಿಂಗಲ್ ಟಾಸ್ಕಿಂಗ್ ಅಂತ ಕರಿತೀವಿ. ಒಬ್ಬರೇ ಯೂಸ್ ಮಾಡ್ಲಿಕ್ಕತ್ತು 2 ರಿಂದ 3 ಕೆಲಸಗಳನ್ನು ಮಾಡ್ಲಿಕ್ಕತ್ತು ಅಥವಾ ಬಹಳ ಕೆಲಸಗಳನ್ನು ಮಾಡ್ಲಿಕ್ಕತ್ತು ಅಂದ್ರೆ ಅದಕ್ಕೆ ಏನಂತ ಕರಿತೀವಿ ನಾವು ಸಿಂಗಲ್ ಯೂಸರ್ ಮಲ್ಟಿ ಟಾಸ್ಕಿಂಗ್ ಅಂತ ಕರಿತೀವಿ. ಆಮೇಲೆ ಈಗ ಬಹಳಷ್ಟು ಜನ ಯೂಸ್ ಮಾಡ್ಲಿಕ್ಕತ್ತಾರ, ಬಹಳಷ್ಟು ಕೆಲಸಗಳು ನಡೆದಾವೆ. ನೀವು ಕಂಪ್ನೀಸಿಗೆ ಹೋದಾಗ ಕನೆಕ್ಟೆಡ್ ಪಿ ಸಿಸೇ ಇರ್ತಾವೆ. ನಿಮ್ಮ ಲ್ಯಾಬ್ ಕೆಳಗಡೆ ಅದ, ಈ ಲೈಬ್ರರಿ ಒಳಗಡೆ ನಾವು ಕನೆಕ್ಟ್ ಮಾಡಿಬಿಟ್ಟಿವಿ ಪಿ ಸಿಸನ್ನು, ಒಂದೇ ಕನೆಕ್ಷನ್ ಅದ ಅದಕ್ಕೆಲ್ಲದಕ್ಕೂ. ಸೊ ಈ ರೀತಿ ಕನೆಕ್ಟ್ ಮಾಡೋದ್ರಿಂದ ನಾವು ಯು ಕ್ಯಾನ್ ಸೇರ್ ಎನಿ ಅಪ್ಲಿಕೇಶನ್ಸನ್ನು ಸೇರ್ ಮಾಡ್ಬೋದು, ಮಲ್ಟಿ ಟಾಸ್ಕಿಂಗ್ ಮಾಡ್ಬೋದು. ಸೊ ಈ ರೀತಿ ಕೆಲಸಗಳನ್ನು ನೀವು ಮಾಡ್ಬೋದು. ಇದಕ್ಕೆ ಏನಂತ ಕರಿತೀವಿ ಮಲ್ಟಿ ಟಾಸ್ಕಿಂಗ್. ಈಗ ಬರ್ತಕ್ಕಂಥ ವಿಂಡೋಸ್ ಆಪ್ರೇಟಿಂಗ್ ಸಿಸ್ಟಮ್ಸ್ ಏನದಾವ ಅವೆಲ್ಲವೂ ಮಲ್ಟಿ ಯೂಸರ್ ಆ್ಯಂಡ್ ಮಲ್ಟಿ ಟಾಸ್ಕಿಂಗ್ಗೆ ಹೊಂದಾವು, ಈ ಆಪ್ಷನ್ಸನ್ನು ಹೊಂದಿದಾವೆ. ಅರ್ಥ ಆಗ್ತದೆ? ಐ ಥಿಂಕ್ ದಿಸ್ ಇಸ್ ಕ್ಲಿಯರ್. This completes the operating system part. In the next part we are going to start with the Windows XP. That is a very important topic. Thank you.